let's discuss some more problems on the mathematical induction. So we have to prove that by mathematical induction 7 power n minus 3 power n is divisible by 4. Okay, so in kotara p of n is a solution. So p of n is given as 7 power n minus 3 power n is divisible by 4 they have given. So that is nothing but 7 power n minus 3 power n is divisible by 4 andra 7 power n minus 3 power n is some multiple of 4. Okay, see 8 is divisible by 4 andra, so that is some multiple of 4. So that 7 power n minus 3 power n is some 4k. That is nothing but p of n is some multiple of 4. P of n is some multiple of 4. So step 1 ಏನು ಚೆಕ್ ಮಾಡ್ತೀರಿ for n is equal to 1. For n is equal to 1 ಅಂದ್ರೇನು? First n is equal to 1 ಹಾಕ್ತೀರಿ. 7 power 1 minus 3 power 1 is divisible by 4. See 7 power 1 ಅಂದರೆ 7, 3 power 1 ಅಂದರೆ 3. So 7 minus 3 ಅಂದ್ರೇನು? 4 is divisible by 4. Obviously 4 ಇಂದ ಡಿವೈಡ್ ಆಗ್ತೈತಿ. So P of 1 is true. So what happens here? P of 1 is true ಆಯಿತು. So next step ಏನು? So assume that it is true for ನೀವು m ಅರಾದ್ರೂ ತಗೋರಿ n ಅರಾದ್ರೂ ತಗೋರಿ. Okay, assume that it is true for some k. Some n is equal to k. K is any positive integer. Okay, ನಾ ಎಕ್ಸ್ಪ್ಲೇನ್ ಮಾಡೀನಿ ನಾವು ಯಾಕೆ ಈ ಕೆ ತೊಗೋತೀವಿ ಅಂದರೆ, ಸೊ ಇಫ್ ಇದು ಕೆ ಟ್ರೂ ಆಯ್ತಂದ್ರೆ ನೆಕ್ಸ್ಟು ಕೆ ಪ್ಲಸ್ ಒನ್ನಿಗೆ ಟ್ರೂ ಆಗ್ತೈತಿ. ಸೊ ಕೆ ಪ್ಲಸ್ ಒನ್ನಿಗೆ ಟ್ರೂ ಆಯ್ತಂದ್ರೆ ಫಾರ್ ಆಲ್ ದಿ ನ್ಯಾಚುರಲ್ ನಂಬರ್ಸ್ ಇಟ್ ಈಸ್ ಟ್ರೂ ಅಂತ ಪ್ರೂವ್ ಮಾಡ್ತೀವಿ. ಓಕೆ, ಸೊ ದ್ಯಾಟ್ಸ್ ವೈ ವಿ ಆರ್ ಟೇಕಿಂಗ್ ಕೆ. ಸೊ ಏನಾಗ್ತೀರಿ, ಎನ್ ಇದ್ದಲ್ಲಿ ಕೆ ಹಾಕ್ಬಿಟ್ರಿ. ಸೊ ಏನಾಗ್ತು, 7 power ಕೆ ಮೈನಸ್ 3 power ಕೆ ಈಸ್ ಡಿವಿಸಿಬಲ್ ಬೈ 4. ಅಂದರೆ ಏನಾಯಿತು, ದಟ್ ಈಸ್ 7 power ಕೆ ಮೈನಸ್ 3 power ಕೆ ಈಸ್ ಸಮ್ multiple of 4. Some multiple of 4 andre 4k. So this, suppose this is a equation number 1. So the next step, very important step we have here is, so to prove for n plus to prove for k plus 1 true ಮಾಡಬೇಕು. ಸಿ ಫಸ್ಟು n ಇದ್ದಲ್ಲಿ 1 ಹಾಕಿದಾಗ ಕರೆಕ್ಟ್ ಆಯ್ತು, n ಇದ್ದಲ್ಲಿ k ಹಾಕಿದಾಗ ಇದು ಬಂತು. ಸೊ n ಇದ್ದಲ್ಲಿ k plus 1 ಹಾಕಿದಾಗೂ ಇದು ಟ್ರೂ ಆಗುತ್ತೆ ಅನ್ನೋದು ತೊಗೊಳ್ಬೇಕು. ಸೊ ಓಕೆ, ಟು ಪ್ರೂವ್ ಇಟ್ ಈಸ್ to prove it is true for k plus 1. So we have to do that. So p of k plus 1, p of n another, that is 7 power n minus 3 power n, that is equal to 4k anta ada. So this is 7 power n minus 3 power n is divisible by 4 ada andra. So ನಾನು ಏನು ಮಾಡ್ತೀನಿ, that is 7 power k plus 1 minus 3 power k plus 1. So this is divisible by 4 ಅಂತ ಪ್ರೂವ್ ಮಾಡಬೇಕು. ಬರೀ ಇದನ್ನು ತೊಗೊಂಡು ನಾನು, ಸೊ ಇದು ಡಿವಿಸಿಬಲ್ ಬೈ 4 ಅಂತ ಪ್ರೂವ್ ಮಾಡಬೇಕಂದ್ರೆ, ಸೊ ನಮಗೇನು ಬೇಕು, 4 ಇಂಟು ಸಮ್ ಮಲ್ಟಿಪಲ್ ಬಂದಾಗ, ಸೊ ದಿಸ್ ಇಸ್ ಡಿವಿಸಿಬಲ್ ಬೈ 4 ಅಂತ ಟ್ರೂ ಆಗ್ತೈತಿ. ಓಕೆ, ಸೊ 7 power k plus 1 minus 3 power k plus 1 ಅದ. ಸೊ ವಾಟ್ ಐ ವಿಲ್ ಡೂ ಹಿಯರ್ ಈಸ್ 7 power k plus 1 minus 3 power k plus 1 as it is ಹಂಗೆ ಇಡ್ರಿ. ಸೊ ನಡು ಏನು ಮಾಡ್ರಿ ಅಂದರೆ, ಸೊ ವಿ ವಿಲ್ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಬೈ 7 power k, ಸಾರಿ 7 power ನಾಟ್ m, 7 power k ಇಂಟು 3 ಮೈನಸ್ 7 power k ಇಂಟು 3. ಸಿ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ವಾಪಸ್ ಇದ್ದೇ ಉಳಿತೈತಿ. ಸೊ ನಾ ಇಕ್ವೇಷನ್ಗೆ ಏನು ಡಿಸ್ಟರ್ಬ್ ಆಗಲಿಲ್ಲ. ಸೊ ದ್ಯಾಟ್ಸ್ ವೈ ಐ ವಿಲ್ ಆ್ಯಡ್ ಆ್ಯಂಡ್ ಸಬ್ಸ್ಟ್ರಾಕ್ಟ್ ಬೈ ದೀಸ್ ಥಿಂಗ್. ಸೊ ದೆನ್ ವಾಟ್ ಹ್ಯಾಪನ್, 7 power k ಇಂಟು 7 power 1. 7 power k plus 1 can be written as 7 power k into 7 power 1 plus 7 power k into 3 minus 7 power k into 3 minus 3 power k into 3 power 1. See 3 power k into 3 power 1 ಅಂತ ಬರಿಬೋದು. So this is the rule for power of indices. Okay. So next step what I will do is 7 power k into 7. See ಇದನ್ನು ಇಲ್ಲಿ ಬರಿತೀನಿ, ಇದನ್ನು ಇಲ್ಲಿ ಬರಿತೀನಿ, ನೋ ಪ್ರಾಬ್ಲಮ್. ಸೊ ಮೈನಸ್ 7 power k into 3 plus 7 power k into 3 minus 3 power k into 3. So what happens here?
ಸಿ 7 ಪವರ್ ಕೆ ಕಾಮನ್ ಅದ 7 ಪವರ್ ಕೆ ಕಾಮನ್ ತಗೋರಿ. ಸೊ 7 ಮೈನಸ್ 3 ಇಲ್ಲಿ ನೋಡಿತು 7 ಇಲ್ಲಿ ನೋಡಿತು 3. ಸೊ ಪ್ಲಸ್ ಇಲ್ಲೇನು ಕಾಮನ್ ಅದ 3 ಕಾಮನ್ ಅದ. ಸೊ 3 ಇಂಟು 7 ಪವರ್ ಕೆ ಮೈನಸ್ 3 ಪವರ್ ಕೆ 3 ಕಾಮನ್ ತೊಗೊಂಡಿದ್ರೆ ಇಲ್ಲಿ 7 ಪವರ್ ಕೆ ಉಳಿತೈತಿ 3 ಪವರ್ ಕೆ ಉಳಿತೈತಿ. ಸೊ ದೆನ್ ವಾಟ್ ಹ್ಯಾಪನ್ಸ್ ದಟ್ ಈಸ್ 7 ಮೈನಸ್ 3 ಈಸ್ 4. 7 ಪವರ್ ಕೆ ಇಂಟು 4 ಪ್ಲಸ್ 3 ಇಂಟು 7 ಪವರ್ ಕೆ ಮೈನಸ್ 3 ಪವರ್ ಕೆ ಅಂದ್ರೆ ಫ್ರಮ್ ಈಕ್ವೇಷನ್ 1 ಅಬ್ಸರ್ವ್ ಮಾಡಿರಿ. 7 ಪವರ್ ಕೆ ಮೈನಸ್ 3 ಪವರ್ ಕೆ ಅಂದ್ರೆ ಏನದ 4k ಅದ. ಸೊ 3 ಇಂಟು 4k ಐ ಗಾಟ್. ಸಿ ಇದ್ರಾಗ ಮತ್ತು ಇದ್ರಾಗ ಏನದ 4 ಕಾಮನ್ ಅದ. ಸೊ ಟೇಕ್ 4 ಆಸ್ ಕಾಮನ್. 4 ಇಂಟು 7 ಪವರ್ ಕೆ ಪ್ಲಸ್ 3k. ಸೊ 4 ಇಂಟು ಸಮಥಿಂಗ್ ಬಂತು. ಸೊ ಪಿ ಆಫ್ ಕೆ ಪ್ಲಸ್ 1 ಏನಾಯಿತು. ಸೊ ಪಿ ಆಫ್ ಕೆ ಪ್ಲಸ್ 1 ಇಸ್ 4 ಇಂಟು ಸಮ್ ಕೆ. ಓಕೆ, ಸೊ ಇದನ್ನು ಸಮ್ ಕೆ ಅಂತ ತೊಗೊಂಡ್ರೆ ಅಂದ್ರೆ ಸೊ 4 ಇಂಟು ಸಮ್ ಕೆ ದ್ಯಾಟ್ ಈಸ್ ನಥಿಂಗ್ ಬಟ್ that will be 4 into k. So p of k plus 1 is equal to 4 into some k ಆಯ್ತಂದ್ರೆ so p of m plus 1 is also divisible by, so p of k plus 1 is also divisible by 4. p of k plus 1 andre ಏನು that is 7 power k plus 1 minus 3 power k plus 1 is divisible by 4. Okay, is divisible by 4. So hence by mathematical induction the result is true for all positive integers. So ಏನು ಬರ್ತೀರಿ ಲಾಸ್ಟ್ ಕನ್ಕ್ಲೂಷನ್ ಏನು ಬರೀತೀರಿ ಅಂದ್ರೆ ನೀವು ಎಲ್ಲ ಪ್ರಾಬ್ಲಮ್ ಆದ್ಮೇಗೂ hence by mathematical induction, hence by mathematical induction the result is true for all positive integers. Okay, you have to write like this. So this is the conclusion. So first ಏನು ಮಾಡಿದ್ರಿ for n is equal to 1 ಚೆಕ್ ಮಾಡಿದ್ರಿ. ಸೊ ನೆಕ್ಸ್ಟ್ ಏನು ಮಾಡಿದ್ರಿ assume that it is true for k ಅಂತ ತಗೊಂಡು ಕೇಗೆ ಪ್ರೂವ್ ಮಾಡಿದ್ರು. ಸೊ ನೆಕ್ಸ್ಟು ಕೆ ಪ್ಲಸ್ 1ಗೆ ಪ್ರೂವ್ ಮಾಡಿದಾಗ ಸೊ ಇದು ಕೆ ಪ್ಲಸ್ 1ಗೆ ಟ್ರೂ ಆಯಿತು ಅಂದರೆ ಇಟ್ ಈಸ್ ಟ್ರೂ ಫಾರ್ ಆಲ್ ದಿ ಪಾಸಿಟಿವ್ ಇಂಟೀಜರ್ಸ್. ಓಕೆ, ಸೊ ದಿಸ್ ಈಸ್ ದ ಪ್ರೊಸೀಜರ್. ಸೊ we will discuss the next problem. The next problem I will give a hint for this problem and this is a homework for you. So this is the same, you follow the same procedure for the previous problem. First p of n is equal to 41 power n minus 14 power n is divisible by 27. Okay, is divisible by 27 adandre so p of n will be some so p of n is some 27k andre no that is 41 power n minus 14 power n will be some 27k anta togori. So step 1 ಏನು ಮಾಡ್ತೀರಿ for n is equal to 1 check so whether it is true or not, and for then the step 2 is for n is equal to k. n is equal to k ಏನಾಗ್ತದೆ that is 41 power k minus 14 power k is equal to some 27k ಆಗ್ತೈತಿ. So similarly for n is equal to k plus 1 follow the same step which I solved for the previous problem. previous problem ಹೆಂಗೆ ಸಾಲ್ವ್ ಮಾಡ್ಕೋತ ಹೋಗಿನಲ್ಲ ಸೊ ಹಾಗೆ ಸಾಲ್ವ್ ಮಾಡ್ಕೋತ ಹೋಗ್ರಿ. ಸೊ ಈ ಸ್ಟೆಪ್ನಾಗ ಏನು ಮಾಡಿರಿ ಮಲ್ಟಿಪ್ಲೈ 41 power k into 14 multiply ಮಾಡಿರಿ ಎರಡು add and subtract, not multiply, add and subtract by 41 power k minus 14 power k. So then you will get the answer, that is you will get it is true for k plus 1 also and you have to write it is true for the all the next positive integers. See ಇದನ್ನು ಟ್ರೈ ಮಾಡಿರಿ homework. Okay, so this is a homework for you. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡಿಲ್ಲ 7 ಪವರ್ n minus 3 power n ಇದನ್ನು ಹಾಗೆ ಸಾಲ್ವ್ ಮಾಡಿರಿ. ಸೊ ವೆರಿ ಈಸಿ. ಸೊ ಐ ವಿಲ್ ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. See the next problem given as we have to prove this is equal to this using the mathematical induction. 1 cube plus 2 cube plus 3 cube plus so on plus n cube is equal to n into n plus 1 by 2 whole square we have. Okay, ಇದನ್ನು ನಾವು ಪ್ರೂವ್ ಮಾಡಬೇಕು.
ಸೊ ಹೆಂಗೆ ಪ್ರೂವ್ ಮಾಡ್ತೀರಿ? ಫಸ್ಟ್ ಸ್ಟೆಪ್ ಓಕೆ, ಫಸ್ಟ್ ಸ್ಟೆಪ್ ಏನು, ಪಿ ಆಫ್ ಎನ್ ಈಸ್ ಈಕ್ವಲ್ ಟು ಇದು ಕೊಟ್ಟಾರ. ಓಕೆ, ಫಸ್ಟ್ ಸ್ಟೆಪ್ ಫಾರ್ ಎನ್ ಈಸ್ ಈಕ್ವಲ್ ಟು 1 ಐ ವಿಲ್ ಚೆಕ್. ಓಕೆ, ಐ ವಿಲ್ ಚೆಕ್ ಫಾರ್ ದಿ ಎನ್ ಈಸ್ ಈಕ್ವಲ್ ಟು 1. ಸೊ ವಾಟ್ ಹ್ಯಾಪನ್ಸ್ ಫಾರ್ ಎನ್ ಈಸ್ ಈಕ್ವಲ್ ಟು 1? or you write stepwise. P of n is given as 1 cube plus 2 cube plus so on plus n cube is equal to n into n plus 1 by 2 whole square. So idu eno P of n kotar. Okay, so now the first step at n is equal to 1. n is equal to 1 ಏನು ಮಾಡ್ತೀರಿ ಫಸ್ಟು? ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನು n is equal to 1 ಆದರೆ ಏನಾಗ್ತೈತಿ? ದಟ್ ಈಸ್ 1 cube. 1 cube is equal to right hand side n ಇದ್ದಲ್ಲಿ ಏನು ಹಾಕ್ರಿ? 1 ಹಾಕ್ರಿ. ದಟ್ ಈಸ್ 1 into 1 plus 1 by 2 whole square. ಸೊ ಏನು ಮಾಡ್ತೀರಿ? ದಟ್ ಈಸ್ 1 plus 1 is 2. ಸೊ that will be 1 is equal to 2 by 2 whole square. That is 2 to get cancelled. That is 1 square. 1 is equal to 1 square means 1 square ಅಂದರೆ 1. So 1 is equal to 1 ಆಯಿತು. So what happens here? So it is true for P of 1. Therefore P of 1 is true. What happens here? P of 1 is true. So next step 2, what you will do? Step 2 is assume it is true for n is equal to k. If it is true for n is equal to k, then what happens? P of k becomes, that is 1 cube plus 2 cube plus so on plus k cube is equal to k into k plus 1 by 2 whole square. ಏನಿಲ್ಲ, n ಇದ್ದಲ್ಲಿ k ಹಾಕ್ಬಿಡೋದು. ಸೊ it is true for k is n is equal to k. Assume it is true for n is equal to k means P of k is true. So then the step 3. In the step 3, what you will do is, see, it is the very important step here. We have to prove for k plus 1. Okay, to prove for k plus 1, so to prove for k plus 1, what I will do is k cube ಅದ. ಸೊ ನಾವಿಲ್ಲಿ ಇನ್ನೊಂದು k plus 1 ಕ್ಯೂಬ್ ಆ್ಯಡ್ ಮಾಡಬೇಕು. ಸೊ ಇದನ್ನ ಇಲ್ಲಿ ಆ್ಯಡ್ ಮಾಡಿದರೆ ರೈಟ್ ಹ್ಯಾಂಡ್ ಸೈಡ್ ಕೂಡ ಆ್ಯಡ್ ಮಾಡಬೇಕು. ಸೊ ಏನು ಮಾಡ್ತೀರಿ? ಆ್ಯಡ್ k plus 1 whole cube on both side of the equation 1. So suppose this is a equation 1. k plus 1 whole cube na ನೀವು ಈ equationಗೆ add ಮಾಡ್ರಿ. ಏನಾಗುತ್ತೆ? See, that is 1 cube plus 2 cube plus so on plus k cube plus k cube ಇರ್ತೈತಿ. So plus k plus 1 cube extra term. So that is equal to k into k plus 1 by 2 whole square plus k plus 1 whole cube. So now I will simplify this right hand side. ನಮ್ಗೆ ಏನು ಬರಬೇಕು? k ಇದ್ದಲ್ಲಿ k plus 1 ಬರಬೇಕು. ಇಲ್ಲಿ k ಇದ್ದಲ್ಲಿ k plus 1, ಇಲ್ಲಿ k ಇದ್ದಲ್ಲಿ k plus 1 ಬಂದರೆ k plus 2 ಆಗಿಬಿಡ್ತೈತಿ ಇದು. See, observe carefully this steps. See, k into k plus 1 whole square ಅದ. So this can be written as k square into k plus 1 whole square divided by 2 square ಅಂದ್ರೆ 4 plus k plus 1 whole cube ಅದ. ಸಿ ಇಲ್ಲಿ 3 times k plus 1 ಅದಾವು. ಸೊ ಇಲ್ಲಿ 2 times k plus 1 ಅದಾವು. ಸೊ 2 times k plus 1ನ ಹೊರಗೆ ತೊಗೊತೀನಿ. ದಟ್ ಈಸ್ k plus 1 whole square ಹೊರಗೆ ತೊಗೊಂಡ್ರಿ, ಕಾಮನ್ ತೊಗೊಂಡ್ರಿ ಅಂದ್ರೆ ಸೊ ಏನು ಉಳಿತೈತಿ? ದಟ್ ಈಸ್ k square plus k, so k square by 4 plus k plus 1 ಉಳಿತು, isn't it? So now what happens is, that is k plus 1 whole square common. So then k square, so LCM ಏನು 4 ಅದ. ಸೊ k square plus ಇಲ್ಲೇನದ ಕೆಳಗೆ 1 ಅದ. ಸೊ ಇಂಟು 4 ಆಗ್ತೈತೆ. LCM 4 ಅಂದರೆ ಇಲ್ಲಿ ಮ್ಯಾಗ್ ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ 4 ಇಂಟು k plus 1, that is 4k plus 4 divided by 4. ಸೊ ನಾವು ಸಿ ಇದನ್ನು ನೀವು ಕ್ವಾಡ್ರಾಟಿಕ್ ಫಾರ್ಮುಲಾನ ಸಾಲ್ವ್ ಮಾಡಿಕೊಂಡ್ರೆ ನಮ್ಗೆ ಫ್ಯಾಕ್ಟರ್ಸ್ ಏನೇನು ಬರ್ತಾವು ಅಂದ್ರೆ k plus 1 whole square into, so the factors are k plus 2 into k plus 2 whole divided by 4. Solve this one. So you know how to solve. I already solved the quadratic formula for the previous problems. So solve this quadratic formula.
we will get the factors k plus 2 into k plus 2. So then we will k plus 1 whole square, and k plus 2 into k plus 2 is nothing but k plus 2 whole square whole divided by 4 is can be written as 2 square. So now write this equation as k plus 1 into k plus 2 can be written as k plus 1 into k plus 1 plus 1 whole divided by 2 whole square. See, illu square ಇದೆ, illu square ಇದೆ, illu square ಇದೆ. So this can be written as whole square. Observe, wherever k is there, we have k plus 1. So hence, p of k plus 1 is true. So if once p of k plus 1 is true, so hence by mathematical induction, it is true for all positive integers. So hence it is true for all positive integers. Okay, hence it is true for all the positive integers. So you try to solve the problems like this. So this is the one of the very important, very easiest and important also. Okay, in higher studies it will help you. So it is a very easy method. Step for n is equal to 1 check ಮಾಡಬೇಕು. First n is equal to k check ಮಾಡಬೇಕು. Next n is equal to k plus 1 check ಮಾಡಿಬಿಟ್ರಿ ಅಂದ್ರೆ ಸೊ ನೀವು k ಇದ್ದಲ್ಲಿ k plus 1 ಬರೋವರೆಗೂ ನೀವು ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. So this is the only trick we will use here. Okay, so this is the very easiest chapter. So there will be only one question on this chapter. So practice all the problems, very easy. So if you have any doubt in any problem, you can ask me. See the next problem. What we have to do is first step. So this is a p of n. So this is a p of n given, that is 1 by 2 plus 1 by 4 plus 1 by 8 plus so on plus 1 by 2 power n. So this is 2 power n is equal to 1 minus 1 by 2 power n. We have to prove using this mathematical induction. So what I will do here is, so first step is, that is for n is equal to 1, it is true or not, we have to check. So n is equal to 1 ಹಾಕಿದ್ರೆ ಏನಾಯ್ತು, ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಬಂತು 1 by 2. ಸಿ n is equal to 1 ಹಾಕ್ರಿ 1 by 2. or ಸಿ n is equal to 1 ಅಂದ್ರೇನು, either you consider the first term or in this you substitute n is equal to 1. ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆಯ್ತು. ಸೊ ರೈಟ್ ಹ್ಯಾಂಡ್ ಸೈಡ್ ಏನದ, ಸಿ 1 minus 1 by 2 to the power n. n is equal to ಏನದ 1 ಅದ. 1 minus 1 by 2. 1 ಅರ್ಧ ಹೋದ್ರೆ ಎಷ್ಟು, that is half. So left hand side kuda 1 by 2, right hand side kuda 1 by 2. So 1 by 2 is equal to 1 by 2 aitu. So therefore p of 1 is true. Over. First step is over. Very simple. Okay. First step is over. So then we have a step 2. Assume it is true for p of k. or it is true for n is equal to k, you assume. ಅಂದ್ರೆ ಏನು ಮಾಡ್ತೀರಿ, n ಇದ್ದಲ್ಲಿ k ಹಾಕ್ರಿ. ಸೊ 1 by 2 plus 1 by 4 plus 1 by 8 plus so on plus 1 by 2 power k is equal to 1 minus 1 by 2 power k. So this is the equation number 1, and step 3 is what is, so to prove it is true for k plus 1, what I will do here is, so illondu extra k plus 1th term add ಮಾಡಬೇಕು. So 1 by 2 plus 1 by 4 plus 1 by 8 plus so on plus 1 by 2 power k plus 1 by 2 power k plus 1. So left hand side 1 by 2 power k plus 1 add ಮಾಡಿನಂದ್ರೆ right hand side ಕೂಡ ಮಾಡಬೇಕು. right hand side ಏನದ 1 minus 1 by 2 power k plus 1 by 2 power k plus 1. So ಇದನ್ನ ಸಿಂಪ್ಲಿಫೈ ಮಾಡ್ರಿ, ಏನು ಬರ್ತೈತಿ, ಸಿ ದಟ್ ಈಸ್ this can be written as, so this can be written as 1 minus 1 by 2 power k plus 1 by, see 2 power k plus 1 can be written as 2 power k into 2. Okay, so next step what I will do is 1 minus, see in these two, okay, minus I am taking common, in these two LCM is 2 power k into 2. So LCM 2 power k ಅಂದರೆ ಇಲ್ಲಿ ಮಲ್ಟಿಪ್ಲೈ ಬೈ 2 ಆಗ್ತೈತಿ. ಸೊ 2, ಸೊ ಮೈನಸ್ ಕಾಮನ್ ತಗೊಂಡಿನಿ ಅಂದರೆ ಇಲ್ಲಿ ಮೈನಸ್ ಉಳಿತೈತಿ. 2 minus 1 divided by
2 power k into 2. So what happens here? 2 power k into 2 aitandra. So 2 minus 1 is 1. That is 1 minus 1 divided by 2 to the power k plus 1. So namagilenada. So that is 1 minus 1 by 2 power k. So illenada, that is 1 minus 1 by 2 power k plus 1. So in place of k I have k plus 1. So what you will write? Therefore it is true for p of k plus 1, or you can write p of k plus 1 is true. So once the p of k plus 1 is true, it is true for all the positive integers. So we are done with these problems. So you try to make your own notes for these. For this chapter, Principle of Mathematical Induction, nothing is there in this chapter. So by watching the videos, you try to solve the problems and make a notes of this chapter. So we are done with this mathematical induction chapter. I'll discuss the trigonometry. That is one of the very important chapter. I'll discuss in the next video class.